ಜಗತ್ತಿನಲ್ಲಿ ಭಾರಿ ದುಬಾರಿ ವಸ್ತು ಅಂತ ಹೇಳಿದ್ರೆ ಅದು ಸಹಾಯ. 1000 ಜನರ ಹತ್ರ ಸಹಾಯ ಕೇಳಿದ್ರೆ ಒಬ್ಬ ಮನುಷ್ಯ ಮಾತ್ರ ಸಹಾಯ ಮಾಡ್ತಾನೆ. ಅದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸುಧಾಕರ್ ಶೆಟ್ಟಿ ಅವರಂತ ಮಾಡ್ತಾರೆ. ಸುಧಾಕರ್ ಶೆಟ್ಟರು ಮಾಡಿದ ದಾನವನ್ನ ಯಾರಿಗೂ ಹೇಳ್ಕೊಳ್ಳಿಲ್ಲ, ಆದ್ರೆ ನಮಗೆ ಗೊತ್ತಿದೆ, ನಾವು ಬೆಳಲೇಬೇಕಾದಂತ ಅನಿವಾರ್ಯತೆ ಇದೆ. ಹೆಚ್ಚು ಏನಾದ್ರು ಕಿಟ್ಟು ಒಬ್ಬ ಪ್ರೈವೇಟ್ ಆಗಿ ಒಬ್ಬ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ರೆ ಅದು ಸುಧಾಕರ್ ಶೆಟ್ಟರು ಮಾತ್ರ. ಆರೋಗ್ಯ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ಛಾಪನ್ನ ಮೂಡಿಸುತ್ತಿರುವ ಅಮ್ಮ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಜೆಡಿಎಸ್ನ ರಾಜ್ಯ ಘಟಕದ ಉಪಾಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಜೀವನದಲ್ಲಿ ಆರೋಗ್ಯ ಮುಖ್ಯ. ಈ ನಿಟ್ಟಿನಲ್ಲಿ ಅಮ್ಮ ಫೌಂಡೇಶನ್ನಿಂದ ಕ್ಷೇತ್ರದ ವಿವಿಧ ಕಡೆ 20ಕ್ಕೂ ಅಧಿಕ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಈ ಬಾರಿ ಸುಧಾಕರ್ ಎಸ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ 3 ತಾಲೂಕಿನಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಿ ತಜ್ಞ ವೈದ್ಯರಿಂದ ಕಣ್ಣಿನ ತಪಾಸಣೆಯನ್ನು ಮಾಡಿಸಿದ್ದಾರೆ. ಈ ರೀತಿಯ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಯುವ ಪೀಳಿಗೆ ಹಾಗೂ ಇತರರಿಗೂ ಮಾದರಿಯಾಗಿದ್ದು, ಮುಂದಿನ ದಿನಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಜನಸಾಮಾನ್ಯರಿಗೆ ಉಪಯುಕ್ತವಾಗುವಂತಹ ಕೆಲಸ ಮಾಡಲಿ ಎಂದು ಶಿಬಿರಾರ್ಥಿಗಳು ಶುಭ ಹಾರೈಸಿದ್ದಾರೆ. ಯಾರು ಯೋಚನೆ ಮಾಡಬೇಡಿ, ಎಷ್ಟೇ ಜನಕ್ಕೆ ಆದ್ರೂ ಕನ್ನಡಕನ ಅಮ್ಮ ಫೌಂಡೇಶನ್ 2 ವಾರದೊಳಗೆ ಮುಟ್ಟುತ್ತೆ. ಯಾಕಂದ್ರೆ ಅವ್ರು ನಿಮ್ಮ ಅಳತೆ ತಗೊಂಡೋಗಿ ಫೌಂಡೇಶನ್ ರೆಡಿ ಮಾಡಿ ಬರುತ್ತೆ, ಮತ್ತೆ ಇದೇ ಜಾಗದಲ್ಲಿ ಬಂದು ಇಲ್ಲೇ ಕನ್ನಡಕ ಕೊಡ್ತೇವೆ ಅಂತ ಹೇಳ್ತೇನೆ. ಯಾರು ಸರ್ಜರಿ ಇದೆಯೋ ಆ ಸರ್ಜರಿನ ಇವತ್ತೇ ಕರ್ಕೊಂಡೋಗಿ ಸರ್ಜರಿ ಮಾಡಿಸಿ ಮತ್ತೆ ಇಲ್ಲಿ ಕರ್ಕೊಂಬಂದು ನಾಳೆ ಬೆಳಿಗ್ಗೆ ಬಿಡ್ತಾರೆ. ಆವಾಗಲೂ ಪ್ರಭಾಕರ್ ಶೆಟ್ಟರು ಎಲ್ಲಿ ಶೇಖರಲ್ಲಿ ಅವರು ಎಲ್ಲ ನಿಂತು ಜನಗಳಿಗೆ ಮುಟ್ಟೋ ತರ ಮಾಡಿ, ಆದಷ್ಟು ಅವಶ್ಯಕತೆ ಇರೋವನೇ ಮಾಡಿ. ಹಣ ದಾನ ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ, ಅಥವಾ ಯಾರು ದಾನ ಮಾಡ್ತೀನಿ ಅಂತ ಯಾರು ತಿಳ್ಕೊಂಡ್ರೆ ಅವನು ದಾನಿ ಆಗಲ್ಲ. ದಾನ ಮಾಡ್ಬೇಕಾದ್ರೆ ಒಬ್ಬ ದಾನಿ ತಗೊಳ್ಳೋನು ಇರ್ಬೇಕಲ್ಲ. ಕೆಲವ್ರು ಕೊಟ್ರೆ ಕೆಲವ್ರು ಕೊಟ್ಟುಕೊಳ್ಳಲ್ಲ ಸರ್. ಯಾರೋ ಒಂದು ಕಡೆ ಮನೆ ಹೋದ ಹಣ ನಾನು ಹೇಳಿದೆ ಅವರಿಗೆ, ನಾನು ನಿಮಗೆ ಬೇಡ ಬೇಡಪ್ಪ ಅವ್ರ ದಾನ ಬೇಡ, ಅವ್ರು ಯಾರಿಗೆ ಕೊಟ್ಟಿಲ್ಲ ತಗೊಳ್ಳಲ್ಲ ನಾನು.